ನ್ಯಾಷನಲ್ ಅನಿಮಲ್ ಈಸ್ ಲಯನ್. ಇಂಡಿಯಾದು ನ್ಯಾಷನಲ್ ಅನಿಮಲ್ ಲಯನ್ ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕಾಗಿರೋಂಥ ಸಿಚುಯೇಷನ್ ಬಂದಿದೆ. ಯಾಕೆ ಅಂದರೆ ಅದೇ ನಿಜ. ಮೊದಲು ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಲಯನ್. ಯಾಕೆ ಅಂದರೆ ಅದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ದ ಸಮಯದಲ್ಲಿ ಗುಜರಾತ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯವರು ಪುಷ್ ಮಾಡಿದ್ರು ಗೌರ್ಮೆಂಟ್ಗೆ ಲಯನ್ ಅನ್ನೋದನ್ನು ಅಡಾಪ್ಟ್ ಮಾಡಿಕೊಂಡು ರಾಷ್ಟ್ರೀಯ ಪ್ರಾಣಿಯಾಗಿ ಕನ್ಸಿಡರ್ ಮಾಡಬೇಕು ಅಂತ. ಜವಾಹರ್ಲಾಲ್ ನೆಹರು ಅವರು ಇರೋ ಒಂದು ಕಾಲದಲ್ಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು, ಆಕ್ಸೆಪ್ಟ್ ಮಾಡಿಕೊಂಡ್ರು. ಆಮೇಲೆ 1972 ಇಂದಿರಾ ಗಾಂಧಿ ಗೌರ್ಮೆಂಟ್ ಬಂದಾಗ ಟೈಗರ್ ಅಂತ ಮಾಡಲ್ಪಟ್ಟಿತು. ಏನಕ್ಕೆ ಮಾಡೋಕ್ಕಾಯಿತು ಅಂದರೆ ಟೈಗರ್ ಆದರೆ ಸುಮಾರು ನಮ್ಮ ಭಾರತ ದೇಶದ ಸುಮಾರು ರಾಜ್ಯಗಳಲ್ಲಿ ಸುಮಾರು ಕಡೆ ಹರಡ್ಕೊಂಡಿತ್ತು. ವೆರಾಸ್ ದ ಲಯನ್ ವಾಸ್ ಓನ್ಲಿ ಇನ್ ಗುಜರಾತ್ ಗಿರ್ ಫಾರೆಸ್ಟಲ್ಲಿ ತುಂಬವಾಗಿತ್ತು. ಸೊ ಅದರಿಂದ ಅದನ್ನು ಮೂವ್ ಮಾಡಿ ಹುಲಿ ಮಾಡಲಾಗಿತ್ತು ಅಂತ ಒಂದು ಸ್ಟೋರಿ ಇದೆ. ಇನ್ನೊಂದು ಸ್ಟೋರಿ ಇದೆ. 1 ಏಪ್ರಿಲ್ 1973 ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಶುರು ಮಾಡಿಕೊಂಡ್ರು. ಯಾಕೆಂದರೆ ಸುಮಾರು ಕಡೆ ಟೈಗರ್ನ ಹಂಟ್ ಮಾಡೋದು, ಅದನ್ನು ಸಾಯಿಸೋದು, ಆಮೇಲೆ ಅದರದ್ದು ತುಂಬ ಗ್ರೋತ್ ಆಗದೆ ಇರೋದು, ಆ ಥರ ಎಲ್ಲ ನಡೀತಾ ಇತ್ತು. ಕೌಂಟ್ ಕಮ್ಮಿ ಆಗ್ತಾ ಬಂತು ಸರ್ವೆ ಮಾಡೋ ಟೈಮಲ್ಲಿ. ಅದನ್ನು ಉಳಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಅದು ಒಂದು ಜ್ಞಾಪಕಾರ್ಥವಾಗಿ 1 ಏಪ್ರಿಲ್ 1973 ಮತ್ತೆ ಅದನ್ನು ನಮ್ಮ ಹುಲಿಯನ್ನು ಅಡಾಪ್ಟ್ ಮಾಡಿಕೊಂಡು ರಾಷ್ಟ್ರೀಯ ಪ್ರಾಣಿ ಅಂತ ಕನ್ಸಿಡರ್ ಮಾಡಲಾಯಿತು. ಅದನ್ನು ಡಿಕ್ಲೇರು ಮಾಡೋಕ್ಕಾಯಿತು. ಸೊ ಈ ಥರ 2 ಸ್ಟೋರಿ ಇದೆ ಸ್ನೇಹಿತರೆ. ನಿಮಗೆ ಎಷ್ಟು ಜನಕ್ಕೆ ಈ ಸ್ಟೋರಿ ಗೊತ್ತಿರಲಿಲ್ಲ. ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡೋವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಜೈ ಹಿಂದ್. ನಾನು ನಿಮ್ಮ ಸಕಸಂತು.